ತುಂಬ ಸ್ವೀಟ್ ಇರುತ್ತೆ. ತುಂಬ ಸ್ವೀಟ್ ಇರುತ್ತೆ. ಬಟ್ ಈಗ ಇನ್ನೂ ಇದು ಯಾವುದು ಬೆಳೆದಿಲ್ಲ. ಬೆಳೆದಿದ್ದನ್ನು ಹೌದು ಹಳದಿ ಆಗತ್ತೆ, ಪೂರ್ತಿ ಹಳದಿ. ಇದೆಲ್ಲ ಇನ್ನ ಕಾಯಿ ಇದೆ ಪೂರ್ತಿ ಅದು. ಕರೆಕ್ಟ್. ಈಗ ನೋಡಿ ಸ್ವಲ್ಪ ಈ ಕಲರ್ ಬದಲಾಗ್ತಿದೆ ಅಲ್ವಾ, ಹೀಗೆ ಪೂರ್ತಿ ಹಣ್ಣಾಗಬೇಕು. ಇನ್ನ ಆಗಬೇಕು. ಅದೇ ಇಲ್ಲಿ ಸ್ವಲ್ಪ ಕಲರ್ ಇದು, ಇದಕ್ಕೂ ಬಂದಿದೆ ನೋಡಿ, ಚೂರು ಕಲರ್ ಬರ್ತಿದೆ ಅಷ್ಟೇ. ಹಾಗೆ ಆ ಥರದ್ದು. ಆಮೇಲೆ ಇಲ್ಲಿ ಇನ್ನೊಂದು ವೆರಿಗೇಟೆಡ್ ಮುಸಂಬಿ ಇದೆ. ಎಲ್ಲೋಯ್ತು ಇದೆ? ಅಲ್ಲ, ಇದು ಆರೆಂಜ್, ಇದು ಸ್ವೀಟ್ ಆರೆಂಜ್ ಇದು. ಅಥವಾ ಇದು ಹೌದು ಸಮ್ಮರಲ್ಲೇ ಆಗೋದು. ಆಯಿತಾ, ಹುಷಾರು. ಇದು ಗೊತ್ತಾ, ಗಂಧದ್ದು, ಇದು ಶ್ರೀಗಂಧದ್ದು ಇದು ಗಿಡ. ಇದು ಮಾಮೂಲಿ ಲಿಂಬೆ. ಅದು ಅಲ್ಲ, ಇದೆ. ಗಜನಿಂಬೆದೆ ಫುಲ್ ಕಪ್ಪಾಗಿರೋದು ಮಾತ್ರ ತೆಗಿಬೇಕು. ವಿರೇಚಂದಲ್ಲಿರೋರು ತಿನ್ಬೇಡಿ. ಸ್ನೇಹಪಾನ, ಅಭ್ಯಂಗ ಸ್ವೇದ. ಸರ್ ತಿನ್ಲಿಕ್ಕೆ ಹೇಳಿದ್ರು. ನೀನು ಹಿಂಗೆ ಗಿಡದಿಂದ ತೆಗೆದು ಹಿಂಗೆ ಬಾಯಿ ಹಾಕೋದಿದೆಯಲ್ಲ, ಇದು ಅಲ್ಟಿಮೇಟ್ ಲಕ್ಸುರಿ ಅಲ್ವಾ? ನಿಜವಾದ ಶ್ರೀಮಂತನಿಕೆ ಇದ್ರಲ್ಲಿರೋದು ಅಂತ. ಎಲ್ಲರೂ ನೋಡಿ ಹೆಂಗೆ ನಾವು ಮಂಕೀಸ್ ಥರನೇ ನಾವು ಅನ್ನೋದೇ ಕೀಳೋದು. ಯಾಕಂದ್ರೆ ಈಗ ಎಸ್ಪೆಷಲಿ ಲೇಡೀಸ್ ಇದಕ್ಕೆ ಒಪ್ತೀರಾ ಅಂತ ಅನ್ಕೋತೀನಿ. ಮನೆಯಲ್ಲಿ ಅಡುಗೆ ಮಾಡೋಕ್ಕಿಂತ ಜಾಸ್ತಿ ನಿಮಗೆ ತಂದಿರೋ ಹಣ್ಣು ತರಕಾರಿ ಕ್ಲೀನ್ ಮಾಡೋದ್ರಲ್ಲೇ ಆಗ್ಬಿಡತ್ತೆ. ಯಾಕಂದ್ರೆ ಅದಕ್ಕೆ ಎಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ ಅನ್ನೋ ಭಯದಲ್ಲಿ ಬರೀ ಅದನ್ನು ಉಪ್ಪು ನೀರಲ್ಲಿ ಹಾಕು, ವಿನೆಗರಲ್ಲಿ ಹಾಕು, ಮತ್ತೊಂದು ಹಾಕು, ಬಿಸಿನೀರು, ತಣ್ಣೀರು ಅಂತೇಳಿ ಅದೇ ಆಗ್ಬಿಡತ್ತೆ ಅಲ್ವಾ? ಅಲ್ಲಿದ್ರೆ ಅದು 2 ಹಣ್ಣನ್ನು ಗಿಡ ಮುರಿದೆ, ಹಣ್ಣನ್ನು ಮಾತ್ರ ಕೇಳಿ. ಮಾಡಿ. ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ಇದು ಮಿರಾಕಲ್ ಫ್ರೂಟ್ ಅಂತ. ಮಿರಾಕಲ್ ಫ್ರೂಟ್ ಗಿಡ ಇದು. ಇದ್ರ ಹಣ್ಣು ಈ ಥರ ಇರುತ್ತೆ. ಪುಟ್ಟ ತೋರಿಸು. ಈ ಥರ ನೋಡಿ, ಹೀಗೆ ರೆಡ್ ಕಲರಲ್ಲಿ ಚಿಕ್ಕದು ಗ್ಲೋಬ್ಯೂಲ್ ಥರ. ಆಯಿತಾ? ಸೊ ಇದನ್ನು ತಿಂದ ಮೇಲೆ ಇದೇನು ಮಾಡುತ್ತೆ ಅಂತಂದರೆ ಬೇರೆ ಯಾವ ಟೇಸ್ಟನ್ನು ಡಿಸ್ಟರ್ಬ್ ಮಾಡಲ್ಲ, ಹುಳಿಯನ್ನು ಮಾತ್ರ ಸಿಹಿಯಾಗಿ ಕನ್ವರ್ಟ್ ಮಾಡುತ್ತೆ. ಇವತ್ತು ನಾವು ಇದನ್ನ ಈಗ ಹಣ್ಣು ಎಷ್ಟು ಸಿಗತ್ತೆ ಅನ್ನೋದು ನೋಡಿ, ಬೇಕಿದ್ರೆ ಆಮೇಲೆ ಮಕ್ಕಳ ಮೇಲೆ ಪ್ರಯೋಗ ಮಾಡಿ ತೋರಿಸ್ತೀವಿ. ಬಿಕಾಸ್ ದೊಡ್ಡವರೆಲ್ಲರಿಗೆ ಇದು ಸಿಗೋಕ್ಕಾಗಲ್ಲ. ಈ ಹುಳಿ ಇರೋದು, ಈಗ ಉದಾಹರಣೆಗೆ ಲಿಂಬೆ ಹಣ್ಣು ನಿಮಗೆಲ್ಲ ಗೊತ್ತು ಎಷ್ಟು ಹುಳಿ ಇರುತ್ತೆ ಅಂತ. ಬಟ್ ಇದನ್ನು ತಿಂದ ಮೇಲೆ ಆ ಇಡೀ ಲಿಂಬೆ ಹಣ್ಣನ್ನು ನೀವು ಹಾಗೆ ತಿಂತೀರಾ, ಫುಲ್ ಹಣ್ಣನ್ನು ತಿಂತೀರಾ, ಏನು ಎಕ್ಸ್ಪ್ರೆಷನ್ ಇಲ್ಲದೆ, ಗೊತ್ತೇ ಆಗಲ್ಲ. ಹುಳಿ ಅನ್ನೋದೇ ಗೊತ್ತಾಗಲ್ಲ. ಈ ಥರ ಇರುತ್ತೆ ಹಣ್ಣು. ಇಲ್ಲ, ಇದೊಂದೇ ಇರೋದು. ಇದ್ರದ್ದು ಈಗೆಲ್ಲ ಗಿಡ ಇನ್ನು ರೆಡಿ ಆಗಬೇಕು. ಸೊ ನೋಡಿ, ಚೆನ್ನಾಗಿ ಬೆಳೆದಿರೋ ಹಣ್ಣು ಹಿಂಗಿರುತ್ತೆ. ಇದು ಮಿರಾಕಲ್ ಫ್ರೂಟ್ ಅಂತ. ಮಿರಾಕಲ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಅದೇ ನಿಮಗೆ ಅದು ನಾಲಿಗೆಯಲ್ಲಿ ತಕ್ಷಣದಲ್ಲಿ ವಿದಿನ್ ಫ್ಯೂ ಸೆಕೆಂಡ್ಸಲ್ಲಿ ಇದು ಈ ಚೇಂಜಸನ್ನು ಕೊಡುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇದು ನಮ್ಮ ದೇಶದಲ್ಲ ಇದು. ಹಾಗಾಗಿ ಇದಕ್ಕೆ ಸಂಸ್ಕೃತ ಹೆಸರು ಇಲ್ಲ, ಅಥವಾ ಅಟ್ಲೀಸ್ಟ್ ನನಗೆ ಗೊತ್ತಿಲ್ಲ. ಆಯಿತಾ? ನಮ್ಮ ಯಾವುದೇ ಕ್ಲಾಸಿಕಲ್ ಟೆಕ್ಸ್ಟ್ ಬುಕ್ಕಲ್ಲಿ ಇದರ ರೆಫರೆನ್ಸ್ ನಮಗೆ ಸಿಗೋಲ್ಲ. ಇದು ನಮ್ಮ ಒರಿಜಿನ್ ಅಲ್ಲ, ಇಲ್ಲಿದಲ್ಲ. ಈ ಒಂದು ಮಿರಾಕಲ್ ಫ್ರೂಟ್ ಅಂತ ಈ ಮಕ್ಳಿಗೆ ಸುಮಾರು ಸಿಗ್ತಲ್ಲ, ನೀವೇ ಇಟ್ಕೊಳ್ಳಿ. ಆಯಿತಾ? ತಿನ್ನೋಣ, ಆಮೇಲೆ ಇದು ಮಾಡುವನ ತಗೋ. ಅದೇ ಈ ಸತಿ ಮಕ್ಕಳು ಎಷ್ಟಿದ್ದೀರಾ? ಎಷ್ಟು ಜನ ಇದ್ದೀರಾ ಮಕ್ಕಳು? 1 2 3 4. ಇವರು ಮಕ್ಕಳಲ್ಲ, 5 6 7 8. ಅಷ್ಟೆಲ್ಲ ಹಣ್ಣಿಲ್ಲ. ಇಲ್ಲಿ ಬಂದವರು 5 ಜನರಿಗೆ ನೋಡ್ಬೋದು ಹಂಗಿದ್ರೆ. ಇನ್ನೊಂದು 6 ಇಟ್ಕೊ.